ಯಾವ ಒಂದು ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ ಅಂತಿದೆ 1955 ಮತ್ತೆ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಧಕ್ಕೆನೂ ಬರುತ್ತೆ, ರಾಷ್ಟ್ರೀಯ ಸುರಕ್ಷತೆಗೂ ಧಕ್ಕೆ ಬರುತ್ತೆ. ನಿನ್ನೆ ನನಗೆ ಸುಮಾರು ಜನ ನಮ್ಮ ನಾಯಕರು ಕರೆ ಮಾಡಿದಾಗ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ. ಈ ನೋಟಿಫಿಕೇಶನ್ಗೆ ಏನಾದರೂ ಕಾನೂನುಬದ್ಧ ಹಿನ್ನೆಲೆ ಇದೆಯಾ? ವೆರಿ ಎನಿ ಲೆಜಿಸ್ಲೇಟಿವ್ ಬ್ಯಾಕ್ಗ್ರೌಂಡ್ ಇಸ್ ದೇರ್ ಫಾರ್ ದಿಸ್ ನೋಟಿಫಿಕೇಶನ್. ಯಾವುದೇ ಒಂದು ನೋಟಿಫಿಕೇಶನ್ಗೆ ಕಾನೂನಿನ ಬೆಂಬಲ ಬೇಕು. ಕರ್ನಾಟಕ ಸರ್ಕಾರ ಒಂದು ರೀತಿಯಲ್ಲಿ ತಗಲ ದರ್ಬಾರ, ಅದು SIR ನಡೆಯುವಂತಹ ಸಂದರ್ಭದಲ್ಲಿ ಸಂಪೂರ್ಣ ಗೊಂದಲವನ್ನು ನಿರ್ಮಾಣ ಮಾಡಬೇಕು. ಜನರಿಗೆ ಬಹಳ ವ್ಯವಸ್ಥಿತವಾಗಿ ಅದನ್ನೂ ಸಹ ಅವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ದಿಸ್ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಹ್ಯಾಸ್ ಬಿನ್ ಬ್ರಾಟ್ ಅಂಡರ್ ಕರ್ನಾಟಕ ಸೇವೆಗಳ ಅಧಿನಿಯಮ 2011 ಕಡೆಗೆ ತಂದಿದ್ದಾರೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಟು ಬಿ ಅಟೆಂಡೆಡ್ ಬೈ ಆಲ್ ದ ಆಫೀಸರ್ಸ್. ಸರಳ ನಿಯಮಗಳು ಏನಂತ ಮಾಡಿದ್ದಾರೆ 2011 ಅದರ ಅಡಿಯಲ್ಲಿ ತಂದಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಯಾವುದೇ ಸೇವೆಯನ್ನ ಅದು ಲೆಜಿಸ್ಲೇಟಿವ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಆದ್ರಿಂದ ಈ ಒಂದು ನೋಟಿಫಿಕೇಶನ್ ಹೊರಡಿಸಲಿಕ್ಕೆ ಯಾವ ಕಾನೂನಿನ ಅಡಿಯಲ್ಲಿ ಹೊರಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೂ ಮಾಹಿತಿ ಇಲ್ಲ, ಮತ್ತೆ ಅವರು ಕೊಡುವಂತ ಪರಿಸ್ಥಿತಿಯಲ್ಲೂ ಇಲ್ಲ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಈ ಒಂದು ಅಧಿನಿಯಮವನ್ನ ವಿರೋಧ ಮಾಡುತ್ತೆ. ಇದಲ್ಲದೆ ನಾನು ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪರ್ಮನೆಂಟ್ ಅನ್ನುವಂತ ವಿಷಯ ಏನಿದೆ, ಡೊಮಿಸೈಲ್ ಸರ್ಟಿಫಿಕೇಟು, ರೆಸಿಡೆನ್ಸ್ ಸರ್ಟಿಫಿಕೇಟು ತಿಳ್ಕೊಳ್ಳಿ, ಆಸಾಮು, ಪಂಜಾಬು, ದಿಲ್ಲಿನೋ ಕರ್ನಾಟಕದಲ್ಲಿ ಬಂದು ನೌಕರಿ ಮಾಡ್ತಾ ಇರ್ತಾರೆ, ಅವರಿಗೊಂದು ಕರ್ನಾಟಕ ರೆಸಿಡೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೀಮಿತವಾಗಿ ಅದನ್ನು ಕೊಡುವಂತ ಅಧಿಕಾರ ಇದೆ, ಎಲ್ಲ ರಾಜ್ಯಗಳಿಗೂ ಇದೆ. ಆದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಆನ್ ನೋಟಿಫಿಕೇಶನ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತು ಇದನ್ನ ಮಾಡೋದೇ ಆದರೆ ಇದೊಂದು ಪರ್ಯಾಯ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಶಾಶ್ವತ ನಿವಾಸ ಪತ್ರದ ನಿವಾಸಿಗಳ ಒಂದು ತಂಡವೇ ಕರ್ನಾಟಕ ರಾಜ್ಯದಲ್ಲಿ ಸಪರೇಟ್ ಆಗಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಈ ಒಂದು ನೋಟಿಫಿಕೇಶನ್ ಅನ್ನ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ, ಇದನ್ನ ಹಿಂತೆಗೆದುಕೊಳ್ಬೇಕು. SIR ಇಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಅದರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. SIR ರಾಜ್ಯದಲ್ಲಿ ಮೊದಲನೇ ಸಲ ಏನು ನಡೀತಾ ಇಲ್ಲ, ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲೂ ಮೊದಲನೇ ಸಲ ಏನು ನಡೀತಾ ಇಲ್ಲ. SIR ಈಸ್ ಬೀಯಿಂಗ್ ಕಂಡಕ್ಟೆಡ್, ದಿಸ್ ಇಸ್ 10th ಟೈಮ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 10ನೇ ಸಲ ಇದು SIR ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲೆಕ್ಷನ್ ಕಮಿಷನ್ ಅದ ತಾಕತ್ತೇನು, ಪವರ್ಸ್ ಏನು ಅನ್ನೋದು ಮೊದಲನೇ ಸಲ ಗೊತ್ತದ್ದು TN ಶೇಷನ್ ಅವರು ಈ ರಾಷ್ಟ್ರದ ಇಲೆಕ್ಷನ್ ಕಮಿಷನ್ ಅದ ಮುಖ್ಯಸ್ಥರಾದಾಗ. ಆದ್ದರಿಂದ ಇದೊಂಥರ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಲೆಕ್ಷನ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದಕ್ಕೆ ಗೊಂದಲವನ್ನು ನಿರ್ಮಾಣ ಮಾಡುವಂಥದ್ದು. ಮತ್ತೆ ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ 1955ಗೆ ಪರ್ಯಾಯವಾಗಿ ಮತ್ತೊಂದು ಯಾದಿಯನ್ನ ಶಾಶ್ವತ ನಿವಾಸಿಗಳು ಅನ್ನುವಂಥದ್ದನ್ನು ನಿರ್ಮಾಣ ಮಾಡುವಂಥದ್ದು. ಮೂರನೆಯದಾಗಿ ಈ ಒಂದು PRC ಅನ್ನ ಈ ಒಂದು PRC ಅನ್ನ SIR ದಲ್ಲಿ ಉಪಯೋಗ ಮಾಡುವಂತ ಒಂದು ಹುನ್ನಾರವು ಇದರ ಹಿಂದೆ ಇದೆ. ನಮಗೆ ಬಂದಿರುವಂತ ಮಾಹಿತಿಗಳ ಪ್ರಕಾರ ಬೆಳಗಾವಿಯಲ್ಲೇ ಸಾವಿರಾರು ಜನ ಅಕ್ರಮ ವಲಸಿಗರು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಈಗಾಗಲೇ ದೇ ಕುಡ್ ಏಬಲ್ ಟು ಮ್ಯಾನೇಜ್, ಯು ವಾಂಟ್ ಟು ಗೆಟ್ ಸಮ್ ಆಧಾರ್ ಕಾರ್ಡ್, ಆ ರೀತಿಯೂ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ರಾಜ್ಯದಲ್ಲಿ
ಈ ರೀತಿಯಾದಂಥ ಅಕ್ರಮ ನುಸುಳುಕೋರರಿಗೆ ನೀವು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಪರ್ಮನೆಂಟ್ ಐ ಆಬ್ಜೆಕ್ಟ್ ದಿಸ್ ವಿ ಆಬ್ಜೆಕ್ಟ್ ದಿಸ್ ಎವ್ರಿಬಡಿ ಶುಡ್ ಆಬ್ಜೆಕ್ಟ್ everybody should object. This concept itself is not there under the Indian constitution. ಆದ್ದರಿಂದ ಯಾರು ಈ ರಾಜ್ಯದ ನಿವಾಸಿಗಳು, ಈ ರಾಜ್ಯದ ನಾಗರಿಕರು, ಸಿಟಿಜನ್ಸ್ ಇದ್ದಾರೆ, ಅವರಿಗೆ ಅಫೆಕ್ಟ್ ಆಗುತ್ತೆ. ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಬೇರೆಯವರ ಪಾಲಾಗುತ್ತೆ. ಆದ್ದರಿಂದ ಯಾವ ರಾಷ್ಟ್ರದಲ್ಲಿ ನುಸುಳುಕೋರರ ಬಗ್ಗೆ, ವಿಶೇಷವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ನುಸುಳುಕೋರರು ಅಕ್ರಮ ವಲಸಿಗರು ಇವತ್ತು ವೆಸ್ಟ್ ಬೆಂಗಾಲನ್ನು ಬಿಟ್ಟು ತಿರುಗಿ ಮತ್ತೆ ಈಸ್ಟ್ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ರಾಷ್ಟ್ರ ಭದ್ರತೆಯಿಂದ ಕೂಡಿರಬೇಕು. ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ರಾಷ್ಟ್ರದಲ್ಲಿ ಮತ್ತೊಂದು 4-5 ಜನ ಅಕ್ರಮ ವಲಸಿಗರು ಬಂದ್ಬಿಟ್ರೆ ಈ ದೇಶದ ಪರಿಸ್ಥಿತಿಯನ್ನು, ಮೂಲ ನಿವಾಸಿಗಳ ಪ್ರಶ್ನೆಯನ್ನು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಗಂಭೀರವಾಗಿರುವಂತಹ ಪರಿಣಾಮವನ್ನು ಬೀರ್ತಾ ಇರುವುದರಿಂದ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ನಿಮ್ಮ ಮೂಲಕ್ಕೆ ತಿಳಿಸಲಿಕ್ಕೆ ನಾವು ಬಂದಿದ್ದೀವಿ.